ಯಾರೋ ಒಬ್ಬ ದಾರ್ಯಾಗ ಹೊಂಟಿದ್ದಂತ. ಹೋಗುವಾಗ ಒಂದು ಆಕಾಶವಾಣಿ ಆತಂತ. ಏನು ಆಕಾಶವಾಣಿ ಆತಂದ್ರ, ಮೇನ್ ಹೈವೇ ಇನ್ನೇನು ದಾಟಬೇಕು ಅನ್ನೋದ್ರೊಳಗನ ರುಕೋ ರುಕೋ ಅಂತ ಒಂದು ಆಕಾಶವಾಣಿ ಆತಂತ. ನಿಲ್ಲು ನಿಲ್ಲು ಅಂತ. ಇಷ್ಟು ಒಂದು ಹೆಜ್ಜೆ ಇಡ್ಬೇಕನ್ನೋದ್ರೊಳಗನ ನಿಲ್ಲು ನಿಲ್ಲು ಅಂತ ಒಂದು ಶಬ್ದ ಬಂತಲ್ಲ, ಇವಾಗ ಸಟ್ನ ಕಾಲ್ ಹಿಂದಕ್ಕೆ ಸರ್ಕೊಂಡ ಮುಂದೊಂದು ದೊಡ್ಡ ಟಿಪ್ಪರ್ ಹೋತಂತ. ಅವ ಅಂದ, ಯಪ್ಪ ಒಂದು ಹೆಜ್ಜೆ ಅಕಸ್ಮಾತ್ ಅದು ನಿಲ್ಲು ನಿಲ್ಲು ಅಂತ ಆಕಾಶವಾಣಿ ಆಗದೆ ಇದ್ರ ಒಂದು ಹೆಜ್ಜೆ ಮುಂದಿಟ್ಟಿದ್ರೆ ನನ್ನ ಪ್ರಾಣನ ಹೋಗ್ತಿತ್ತಲ್ಲ ಅಂದವ. ಮತ್ತೊಂದು ಅರ್ಧ ತಾಸು ಬಿಟ್ಟು ಒಂದು ಗುಡ್ಡ ಹತ್ತಕತ್ತಿದ್ದವ. ಗುಡ್ಡ ಹತ್ತುವಾಗ ಮತ್ತೊಂದು ಹೆಜ್ಜೆ ಹಿಂಗೆ ಇಡ್ಬೇಕನ್ನೋದ್ರೊಳಗೆ ಮತ್ತೆ ಆಕಾಶವಾಣಿ ಆತಂತ. ರುಕೋ ರುಕೋ ಅಂತ, ನಿಲ್ಲು ನಿಲ್ಲು ಅಂತ ಮತ್ತೆ ಆಕಾಶವಾಣಿ ಆತ. ಅವ ಮತ್ತೆ ಹಿಂಗೆ ಹೆಜ್ಜೆ ಇಡ್ಬೇಕನ್ನೋದ್ರಾಗ ನಿಲ್ಲು ನಿಲ್ಲು ಅಂತ ಆಕಾಶವಾಣಿ ಆತಲ್ಲ, ಮತ್ತೆ ಹೆಜ್ಜೆ ಹಿಂದಕ್ಕೆ ತಕ್ಕೊಂಡ. ಇಷ್ಟು ಹೆಜ್ಜೆ ಹಿಂದಕ್ಕೆ ಸರ್ಕೊಳ್ಳೋದ್ರೊಳಗೆ ಗುಡ್ಡನ ಕುಸಿದ್ ಬಿತ್ತಂತ ಮುಂದಿಂದ. ಅವ ಅಂದ, ಇವಾಗೂ ನನ್ನ ಪ್ರಾಣ ಹೋಗ್ತಿತ್ತು, ಅವಾಗೂ ರುಕೋ ರುಕೋ ಅಂತ ನಿಲ್ಲಿಸ್ತು. ಅವ ಆಕಾಶವಾಣಿ ಕೇಳ್ದನಂತ, ಅಲ್ಲ ಅಲ್ಲಿ ದೊಡ್ಡ ಹೈವೇದಾಗ ಹೆಜ್ಜೆ ಇಡಾಕತ್ತಿದ್ದೆ, ಅವಾಗ ಹೆಜ್ಜೆ ಇಡಾಗ ದೊಡ್ಡ ಟಿಪ್ಪರ್ ಮುಂದೆ ಬರ್ತಿತ್ತು, ರುಕೋ ರುಕೋ ಅಂದು ಪ್ರಾಣ ಹೋಗೋದು ನಿಲ್ಲಿಸದೆ. ಈಗ ಗುಡ್ಡ ಹತ್ತಕತ್ತಿದ್ದೆ, ಅವಾಗ ಆಕಾಶವಾಣಿಯಾಗಿ ನಿಲ್ಲು ನಿಲ್ಲು ಅಂತ ಹೆಜ್ಜೆ ಇಡೋದು ಬಿಡಿಸಿದೆ. ಮತ್ತು ನಾ ಮದುವೆಯಾಗ ಯಾಕೆ ರುಕೋ ರುಕೋ ಅನ್ಲಿಲ್ಲ ನೀನು? ನಾ ಮದುವೆಯಾಗ ಯಾಕೆ ನಿಲ್ಲು ನಿಲ್ಲು ಅಂತ ಆಕಾಶವಾಣಿ ಆಗ್ಲಿಲ್ಲ? ಅವಾಗ ಅದು ಆಕಾಶವಾಣಿ ಹೇಳ್ತಂತ, ಅವಾಗ ನಾ ಜಗ್ಗಿಸಲ ಅನ್ನೋ ನೀ DJ ಹಚ್ಚಿ ಕುಣ್ಯಾಕತ್ತಿದ್ದೆ ಕೇಳೇ ಇಲ್ಲ ನನಗೆ. ಅವಾಗ ನಾ ಜಗ್ಗಿಸಲ ಹೇಳಿದ್ ರುಕೋ 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 ರುಕೋ, ನೀನ್ ನಿಲ್ಲೇ ಇಲ್ಲೋ ನೀನ್ ಅವಾಗ. ಅಂದ್ರೆ ಅವಾಗ ಅದು ಸುಖ ಕೊಟ್ಟಿತ್ತು, ಈಗ ಅದು ಬ್ಯಾಡ್ ಅನಿಸ್ತದ. ಹಾಗಾದ್ರೆ ಮನುಷ್ಯನಿಗೆ ಸುಖ ಎಲ್ಲಿದೆ ಹೇಳಿ?